ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ನನ್ನ ಜೊತೆ ನರಸಮ್ಮ ಆಂಟಿ ಇದ್ದಾರೆ, ಕಾವ್ಯ ಸಿಸ್ಟರು, ಮತ್ತೆ ಗೋಪಿ, ಲೋಕಿ, ನಾನು, ಆಮೇಲೆ ಎರಡು ಪುಟಾಣಿಗಳು. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನಮ್ ದೀಕ್ಷು ಇದ್ದಾಳಲ್ಲ, ಸೊ ದೀಕ್ಷುನ್ ಕ್ಲೋಸ್ ಫ್ರೆಂಡ್ ಮೋಕ್ಷಿತ್ ಬರ್ತ್ಡೇ ಇವತ್ತು. ಮೋಕ್ಷಿತ್ ಅವ್ರ ಅಮ್ಮ ಪ್ರಿಯಕ್ಕ ಇನ್ವೈಟ್ ಮಾಡಿದ್ರು ಎಲ್ಲರಿಗೂ. ಎಲ್ಲರೂ ಬಂದ್ವಿ. ಬಟ್ ಲಾಗ್ ಅಲ್ಲಿ ಸ್ವಲ್ಪ ಜನ ಮಿಸ್ ಆದ್ರು, ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಸೊ ನಾವೆಷ್ಟು ಬೇಗ ಬಂದ್ವಿ. ಇಲ್ಲೆಲ್ಲ ಇನ್ನು ಡೆಕೋರೇಷನ್ ನಡೀತಾ ಇತ್ತು. ಸೊ ನೀವು ನೋಡ್ಬೋದು ಇಲ್ಲಿ. ಫ್ರೆಂಡ್ಸ್, ಏನಂದ್ರೆ ಇವತ್ತು ಮೋಕ್ಷಿತ್ನ ಜನ್ಮದಿನ, ಅಂದ್ರೆ ಸಣ್ಣ ಸಂಭ್ರಮ. ಆದರೆ ದೊಡ್ಡ ಸಂಭ್ರಮ ಆಗ್ಲಿ, ದೊಡ್ಡ ಸಂತೋಷ ಆಗ್ಲಿ, ನಾವು ಬರ್ತ್ಡೇ ಬಾಯ್ ಅಲ್ಲಿ ಕಾಣ್ತೀವಿ. ಜನ್ಮದಿನ, ಬರ್ತ್ಡೇ ಬಂದ್ರೇನೆ ಸಾಕು, ಆ ಮಕ್ಕಳಲ್ಲಿ ಎಕ್ಸೈಟ್ಮೆಂಟ್ ನೋಡ್ಬೇಕು, ಖುಷಿ ನೋಡ್ಬೇಕು. ಯಾಕಂದ್ರೆ ರಿಲೇಟಿವ್ಸ್ ಬಂದಿರ್ತಾರೆ, ಫ್ಯಾಮಿಲೀಸ್ ಇರ್ತಾರೆ, ಫ್ರೆಂಡ್ಸ್ ಬಂದಿರ್ತಾರೆ. ಸಿಹಿ, ನಗು, ಪ್ರೀತಿ ಎಲ್ಲವನ್ನು ಹಂಚ್ಕೊಳ್ತಾ ಇರ್ತೀವಿ ನಾವು ಅವ್ರ ಜೊತೆ. ಫೈನಲಿ ಏನಂದ್ರೆ ಇವಾಗ ಸೆಲೆಬ್ರೇಷನ್ ರೆಡಿ ಆಗಿದೆ, ಕೇಕ್ ಕೂಡ ರೆಡಿ ಇದೆ, ಜೊತೆಗೆ ಬರ್ತ್ಡೇ ಬಾಯ್ ಕೂಡ ರೆಡಿ ಆಗಿದ್ದಾನೆ. ಸೆಲೆಬ್ರೇಷನ್ ಮಾಡ್ಕೊಂಡು ಬರೋಣ, ವಿಶ್ ಮಾಡಿ ಬನ್ನಿ ಆಗಿದ್ರೆ. ಸೊ ಫ್ರೆಂಡ್ಸ್, ಸೆಲೆಬ್ರೇಷನ್ ನಡೀತಾ ಇದೆ. ಮಕ್ಕಳಿಗೆ ಜನ್ಮದಿನ ಅಂದ್ರೆ ಉಡುಗೊರೆ ಮಾತ್ರ ಅಲ್ಲ, ಅಮ್ಮ ಅಪ್ಪನ ಪ್ರೀತಿ, ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್, ಫ್ರೆಂಡ್ಸ್ ನಗು, ಇವೆಲ್ಲ ಅವರ ಲೈಫಲ್ಲಿ ಮೂಮೆಂಟ್ಸ್ ಆಗಿ ಉಳಿಯುತ್ತೆ. ನಾನು ಮುಂಚೆನೆ ಹೇಳಿದೆ, ಚಿಕ್ಕ ಮಕ್ಕಳಿಗೆ ಜನ್ಮದಿನ ಅಂದ್ರೆ ಸಣ್ಣ ಸಂಭ್ರಮ, ಆದ್ರೆ ದೊಡ್ಡ ಸಂತೋಷ ಈಗ ಅವನಲ್ಲಿ ನಾವು ನೋಡ್ತಾ ಇದ್ದೀವಿ. ಮೋಕ್ಷಿತನ ಬರ್ತಡೆ ಅವರ ಫ್ಯಾಮಿಲಿಗೆ ತುಂಬಾ ಖುಷಿ ಕೊಡುತ್ತೆ. ಈ ದಿನ ಆ ಪುಟ್ಟ ಕಂದನ ಮುಖದಲ್ಲಿರುವ ನಗು ಎಲ್ಲರ ಮನಸ್ಸಿಗೂ ಸಂತೋಷ ತರುತ್ತೆ. ಜನ್ಮದಿನದ ದಿನ ಕೇಕ್ ಕಟ್ ಮಾಡಿ ದೇವರ ಆಶೀರ್ವಾದ ತಗೊಂಡು ಮೋಕ್ಷಿತ್ ಸದಾ ಆರೋಗ್ಯವಾಗಿರ್ಲಿ, ಚೆನ್ನಾಗಿ ಓದಿ ಒಳ್ಳೆಯ ಮನುಷ್ಯನಾಗಲಿ ಅನ್ನೋದು ಅವರ ಕುಟುಂಬದ ಹಾರೈಕೆ. ಚಿಕ್ಕ ಮಕ್ಕಳಿಗೆ ಜನ್ಮದಿನ ಅಂದ್ರೆ ತುಂಬಾ ಖುಷಿಯ ದಿನ. ಬಣ್ಣ ಬಣ್ಣದ ಬಲೂನುಗಳು, ಕೇಕು ಮತ್ತು ಹೊಸ ಬಟ್ಟೆಗಳು, ಸ್ನೇಹಿತರು, ಎಲ್ಲಾನು ಮಕ್ಕಳ ಮನಸ್ಸಿಗೆ ಜಾಸ್ತಿ ಸಂತೋಷ ಕೊಡುತ್ತೆ.